ನಾನು ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ. ದಿವಂಗತ MP ಪ್ರಕಾಶ್ ಸಾಹೇಬ್ರನ್ನ ನೆನೆಸಬೇಕು. ಸುಮಾರು 1998 ಇಸ್ವಿಯಿಂದ ನನಗೇನು ರಾಜಕೀಯ ಹುಚ್ಚು ಅಯಿಲಿತ್ತು, ಆ ಸಂದರ್ಭದಲ್ಲಿ ಸನ್ಮಾನ್ಯ MP ಪ್ರಕಾಶ್ ಸಾಹೇಬ್ರ ಜೊತೆಗೆ ನನ್ನ ಒಡನಾಟ ಪ್ರಾರಂಭ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ, ಅದರ ಜೊತೆಗೆ ಆಗಿನ ಕಾಲದಲ್ಲಿ ನಾನು ಹೊರಟ್ಟಿ ಸಾಹೇಬ್ರನ್ನ ಭೇಟಿಯಾಗಿರ್ತಕ್ಕಂಥದ್ದು ಅವ್ರು ಮರ್ತಿರ್ಬೋದು. ಆದ್ರೆ ಸುಮಾರು 1998 ಇಸ್ವಿಯಿಂದ ನನಗೆ ಹೊರಟ್ಟಿ ಸಾಹೇಬ್ರು ಬಹಳ ಹತ್ತಿರದಿಂದ ಪರಿಚಯ ಇದ್ದಾರೆ, ನಾನು ನೋಡಿದ್ದೇನೆ ಕೂಡ ಅವರಿಗೆ. ಇವತ್ತು ಸುಮಾರು 45 ವರ್ಷ ಕಾಲಾವಧಿ ಅವರು ಇವತ್ತು ವಿಧಾನ ಪರಿಷತ್ತಿನಲ್ಲಿ ಮುಗಿದಿದೆ. ಇನ್ನ 3 ಕಾಲ ವರ್ಷ ಅವಧಿನೂ ಇದೆ. ಬಹುಶಃ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮುಂದೆ ಬರ್ತಕ್ಕಂಥ 50 ವರ್ಷದ ಅವರ ಕಾಲಾವಧಿ ಕೂಡ ಇದೇ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತ ಕೂಡ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಹೊರಟ್ಟಿ ಸಾಹೇಬ್ರ ಬಗ್ಗೆ ನಾನೇ ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ, ಯಾಕಂದ್ರೆ ಬಹಳ ಜನ ಮಾತನಾಡಿದಿದ್ದಾರೆ, ನಿಮಗೆ ಎಲ್ಲ ಅವರು ಚಿರಪರಿಚಿದ್ದಾರೆ. ಆದ್ರೆ ನಾನು ಕಂಡಿರ್ತಕ್ಕಂಥ ಹೊರಟ್ಟಿ ಸಾಹೇಬ್ರು, ನಾನು ಒಂದು ಮಾತ್ರ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು HK ಪಾಟೀಲ್ ಸಾಹೇಬ್ರು ಹೇಳ್ತಾ ಇದ್ರು, ಜಾತ್ಯತೀತವಾಗಿರ್ತಕ್ಕಂಥ ವ್ಯಕ್ತಿ ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಅವರ ಆ ಒಂದು ಯೋಚನೆಯಲ್ಲಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡನಲ್ಲಿ ಈ ಮಟ್ಟಕ್ಕೆ ಬೆಳೆದು ಶಿಕ್ಷಕರಿಗೆ ವಿಶೇಷವಾಗಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಫಲಾನುಭವಿಗಳು ತಾವೆಲ್ಲ ಆಗಿದ್ದೀರಿ. ಇವತ್ತು ನಾನು ಜಾಸ್ತಿ ಮಾತನಾಡಿದೆ. ವಿಶೇಷವಾಗಿ ಇವತ್ತು ಭಾರತ ದೇಶದಲ್ಲಿ ವಾಜಪೇಯಿ ಸಾಹೇಬ್ರು ಸುಮಾರು ಒಂದು 52 ವರ್ಷ ಅವರು ಪಾರ್ಲಿಮೆಂಟ್ ನಲ್ಲಿ ಅಪ್ಪರ್ ಹೌಸ್ ಇರ್ಬೋದು, ಪಾರ್ಲಿಮೆಂಟ್ ನಲ್ಲಿ ಇದ್ದು ಅವರು ಸೇವೆ ಮಾಡಿದ್ದಾರೆ. ಕರುಣಾನಿಧಿಯವರು ಲೋವರ್ ಹೌಸ್ ನಲ್ಲಿ ಸುಮಾರು 60 ವರ್ಷ, ಅದೇ ರೀತಿಯಾಗಿ ವಿನ್ಸ್ಟನ್ ಚರ್ಚಿಲ್ ಅವರು 64 ವರ್ಷ. ಇವತ್ತು ತಾವು 45 ವರ್ಷ ಹೊರಟ್ಟಿ ಸಾಹೇಬ್ರೆ ತಾವು ಮುಗಿಸಿದಿರಿ. ನಿಮ್ಮ ಅವಧಿ ಇನ್ನ 3 ವರ್ಷ ಇದೆ. ಮುಂದಿನ ಚುನಾವಣೆಯಲ್ಲಿ ತಾವು ಏನ್ HK ಪಾಟೀಲ್ ಸಾಹೇಬ್ರು ಹೇಳಿದ್ರು, ನೀವು ಭಾಗವಹಿಸಬೇಕು, ಅದರಲ್ಲಿ ಗೆಲುವನ್ನು ಕಾಣಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಹಲವಾರು ಜನರು ಮಾತನಾಡಿದ್ದಾರೆ. ಕೊನೆಯದಾಗಿ ಹೇಳ್ತಕ್ಕಂಥದ್ದಿಷ್ಟೇ, ಇವತ್ತು ವಿಶೇಷವಾಗಿ ಬಹಳಷ್ಟು ಟೀಚರ್ ಪ್ರೊಫೆಷನ್ ಬಗ್ಗೆ ನಾವು ಮಾತನಾಡ್ತೀವಿ. ಟೀಚರ್ ಇಸ್ ದ ಓನ್ಲಿ ಪ್ರೊಫೆಷನ್ which creates all other profession. Teacher is perhaps the only profession which creates all other profession. A mediocre teacher always tells, a good teacher always explains, and superior teacher always demonstrates, and a great teacher always inspires. So likewise, Mr. Varetti Saab, you have been a great inspiration to all of us. So wish you all the best. ಇನ್ನು ನಿಮಗೆ ದೇವರು 100 ಕಾಲ ಆಯುಷ್ಯನ್ನು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮಂತ ಯುವಕರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಹೆಜ್ಜೆಯಲ್ಲಿ ನಾವು ಬರ್ತೀವಿ, ಮುಂದೆ ಬೆಳಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಆಶೀರ್ವಾದವನ್ನು ಕೋರಿ ನಾನು 2 ಮಾತನ್ನು ಮುಗಿಸ್ತೀನಿ. ವಿಶೇಷವಾಗಿ ಎಲ್ಲಾ ಶಿಕ್ಷಕರು ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿ ನೀವು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ನಾನು ಶುಭವನ್ನು ಕೋರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಸಮಿತಿಯವರೆಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಪ್ರಗತಿಪರ ಚಿಂತಕ